Hello students, welcome to RH Chemistry. So in today's KCET and NEET Final Pun 2021 coordination compounds ಇದು ಲಾಸ್ಟ್ ಪಾರ್ಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 25 ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹಿಯರ್ ದಿಸ್ ಐ ಹ್ಯಾವ್ ಇನ್ಕ್ಲೂಡೆಡ್ ದ ಹೋಲ್ ಚಾಪ್ಟರ್. ಅಂದರೆ ಪ್ರೀವಿಯಸ್ ಇದರೊಳಗೆ ಓನ್ಲಿ ರೆಡ್ಯೂಸ್ ಸಿಲೆಬಸ್ ಅಷ್ಟು ತೊಗೊಂಡಿದೆ, ಬಟ್ ಇದರೊಳಗೆ ಹೋಲ್ ಸಿಲೆಬಸ್ ಅಂದರೆ ಓನ್ಲಿ ಎಡಿಷನ್ ಈಸ್ ಐಸೋಮರ್ಸ್ ಅನ್ನು ಕೂಡ ಇದರಲ್ಲಿ ತೊಗೊಂಡಿದ್ದೀನಿ. ಸೊ ನನ್ನ ಪ್ರೀವಿಯಸ್ 2 ವಿಡಿಯೋ ಮತ್ತು ಲಾಸ್ಟ್ ಇಯರ್ ಸಿನಾಪ್ಸಿಸನ್ನು ಓದ್ಕೊಂಡು ಬನ್ನಿ, ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಈಸಿಲಿ. ಸೊ ನಿಮಗೇನಾದರೂ ಈ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಸೊ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು, ಮತ್ತು ನನ್ನ ಚಾನಲ್ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣಂತೆ. ಸೊ ಫಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆಪ್ಟಿಕಲಿ ಆ್ಯಕ್ಟಿವ್? ಸೊ ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕೇಳಿದ್ದಾರೆ. ಸೊ ಆಪ್ಟಿಕಲಿ ಆ್ಯಕ್ಟಿವ್ಗೆ ಮೀನಿಂಗ್ ಏನು? ಸೊ ದೇರ್ ಶುಡ್ ನಾಟ್ ಬಿ ಪ್ಲೇನ್ ಆಫ್ ಸಿಮೆಟ್ರಿ. ರಿಮೆಂಬರ್, ಪ್ಲೇನ್ ಆಫ್ ಸಿಮೆಟ್ರಿ ಇರಬಾರ್ದು, ಹೌದಾ? ಸೊ ಪ್ಲೇನ್ ಆಫ್ ಸಿಮೆಟ್ರಿ ಅಂತ ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಒನ್ ಯು ಹ್ಯಾವ್ ಟು ಥಿಂಕ್. ಸೊ ಆಪ್ಟಿಕಲಿ ಆ್ಯಕ್ಟಿವಿಗೆ ಪ್ಲೇನ್ ಆಫ್ ಸಿಮೆಟ್ರಿ ಇರಬಾರ್ದು, ನಾಟ್ ಆಪ್ಟಿಕಲಿ ಆ್ಯಕ್ಟಿವ್ ಅಂದರೆ ಪ್ಲೇನ್ ಆಫ್ ಸಿಮೆಟ್ರಿ ಇರಬೇಕು ಅಂತ ಅರ್ಥ. ಸೊ ದಿಸ್ ಕ್ಯಾನ್ ಶೋ, ಯಾಕಂದರೆ ಪ್ಲೇನ್ ಆಫ್ ಸಿಮೆಟ್ರಿ ಇಲ್ಲ. ಸೊ ದಿಸ್ ಆಲ್ಸೋ ಕ್ಯಾನ್ ಶೋ, ಆಲ್ವೇಸ್ ರಿಮೆಂಬರ್. ಆ್ಯಂಡ್ ಸಿಸ್ ಕ್ಯಾನ್ ಶೋ, ಆಲ್ವೇಸ್ ಸಿಸ್ ಕ್ಯಾನ್ ಶೋ. But one thing, trans cannot show because trans having plane of symmetry. So plane of symmetry ಹೇಗೆ? CO trans ಅಂದರೆ Cl opposite, so that here I will write En and here I will write En. So there is a plane of symmetry. Plane of symmetry ಅಂತಂದ್ರೆ ಏನು? If I draw the line here, it will cut into exact 2/2. Hence remember, answer for this question is 4th one. So ಸೆಕೆಂಡ್ ಕ್ವಶನ್, ಇದನ್ನು ಒಂದ್ಸಾರಿ JEE ಮೇನ್ ಎಕ್ಸಾಮಲ್ಲಿ ಕೇಳಿದ್ದಿದೆ. ಸೊ ಬಹಳಷ್ಟು ವೆಬ್ಸೈಟ್ಗಳಲ್ಲಿ ನೀವು ಚೆಕ್ ಮಾಡ್ಬೋದು, ಬೇರೆ ಬೇರೆ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಬಟ್ ದ ಎಕ್ಸಾಕ್ಟ್ ಆನ್ಸರ್ ಫಾರ್ ದಿಸ್ ಅಕಾರ್ಡಿಂಗ್ ಟು ಮೈ ನಾಲೆಜ್ ದ ಆನ್ಸರ್ ಶುಡ್ ಬಿ 4 ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟೇ ನಾನು ಇದನ್ನು ಹೇಳಿಬಿಟ್ಟೆ, ಹೇಗೆ ಅನ್ನೋದನ್ನು ಹೇಳ್ತೀನಿ. ಸೊ ಐಸೋಮರ್ ಆಫ್ ದಿಸ್ ಅಂತ ಕೇಳಿದ್ದಾರೆ. ರಿಮೆಂಬರ್, ಇದು ಕ್ಯಾನ್ ಶೋ ಇನ್ ದಿಸ್, ಇಟ್ ಕ್ಯಾನ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್, ಹೌದಾ? ಇದನ್ನು ನಾವು ಸಿಸ್ ಅಂತ ಇಟ್ಕೊಂಡ್ರೆ ಇದು ಟ್ರಾನ್ಸ್, ಇಟ್ ಕ್ಯಾನ್ ಶೋ. ಇದು ಟ್ರಾನ್ಸ್ ಅಂತ ಇಟ್ಕೊಂಡ್ರೆ ಇದು ಸಿಸ್, ಇಟ್ ಕ್ಯಾನ್ ಶೋ. ಯಾವುದಾದ್ರೂ ಒಂದು ಶೋ ಮಾಡ್ತದೆ. ಇದು ಒಂದಾಯಿತು, ನೆನ್ಪಿಟ್ಕೊಳ್ಳಿ. ದೆನ್ ಇದಕ್ಕೆ ಅಯೋನೈಸೇಷನ್ ಐಸೋಮೆರಿಸಮನ್ನು ಬರೀತೀನಿ. ಹೇಗೆ ಬರೀತೀನಿ? ಸೊ MCl2 Br and 1 SO4 you take it inside. So 1 Br you take it outside. This is right. For this also you can write 1 geometrical isomer. ಅಂದರೆ ಟೋಟಲ್ ಎಷ್ಟಾಯಿತು? 1, and here it is 2, here it is 3 ಆಯಿತು. And for this another isomer I can write, that is M. So Cl Br2 SO4 and 1 Cl outside. ಅಂದರೆ ಏನು ಮಾಡಿದೆ? ಒಂದು ಸಾರಿ Brನ ಹೊರಗೆ ಹಾಕಿದೆ, SO4 inside. Another time Cl outside, SO4 inside. So 2 geometrical isomerism, and this can show geometrical isomerism. Sorry, 2 ionization isomerism, and this can show geometrical isomerism. So ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. This molecule can show 1 geometrical isomerism. This can show 2 isomer, that is ionization. Each ionization can show geometrical isomerism. ನೀವು ಹೇಳ್ಬೋದು ಸರ್, ಜಾಮೆಟ್ರಿಕಲ್ ಅಂದರೆ ಒಂದು ಸಿಸ್ ಒಂದು ಟ್ರಾನ್ಸ್, ಹಾಗಾದರೆ ಜಾಸ್ತಿ ಆಗಬೇಕಲ್ಲ ಅಂಥೇಳಿ. ರಿಮೆಂಬರ್, ಇದನ್ನು ನಾವು ಐದರ್ ಸಿಸ್ ಆರ್ ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಇಫ್ ಯು ಕನ್ಸಿಡರ್ ಸಿಸ್, ದಿಸ್ ಶುಡ್ ಬಿ ಟ್ರಾನ್ಸ್. ಸಿಮಿಲರ್ಲಿ ದಿಸ್ ಇಫ್ ಯು ಕನ್ಸಿಡರ್ ಸಿಸ್, ದ ಅನದರ್ ಒನ್ ಶುಡ್ ಬಿ ಟ್ರಾನ್ಸ್. ಯಾವುದಾದ್ರು ಒಂದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ, ಅದನ್ನು ಅಯೋನೈಸೇಷನಿಗೂ ತೊಗೋತೀವಿ, ಸಿಸ್ಸಿಗೂ ತೊಗೋತೀವಿ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಆನ್ಸರ್ ಇಸ್ 1 2 3 4 5. ಸೊ ದ ಆನ್ಸರ್ ಇಸ್ 5. ಬಹಳ ಟ್ರಿಕ್ಕಿ ಕ್ವಶನ್ ಇದು. ಸೊ ಬಹಳಷ್ಟು ವೆಬ್ಸೈಟಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ದಿಸ್ ಶುಡ್ ಬಿ ದ ಆನ್ಸರ್. ಜಿಗ್ಲರ್ ಅಂಟ ಕೆಟಾಲಿಸ್ಟ್, ಇದು JEE ಮೇನಿಗೆ ಕೇಳಿದಂಥ ಕ್ವಶನ್. ರಿಮೆಂಬರ್, ಜಿಗ್ಲರ್ ಅಂಟ ಭಾಳ ಡೈರೆಕ್ಟ್ ಕ್ವಶನ್ ಇದು. ಸೊ ಇಟ್ ಈಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್ ಆಲ್ಸೋ. ರಿಮೆಂಬರ್, ಸೊಲ್ಯೂಷನ್ ಆಫ್ TiCl4 and trialkyl aluminum. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 2. ಫೋರ್ತ್ ಕ್ವಶನ್, ಇದು ಕೂಡ ಬಹಳ ಇಂಪಾರ್ಟೆಂಟ್, ಗೊತ್ತಿರಲಿ. ವಿಲ್ಕಿನ್ಸನ್ಸ್ ಕೆಟಾಲಿಸ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಮೊದಲು. ವಿಲ್ಕಿನ್ಸನ್ಸ್ ಕೆಟಾಲಿಸ್ ಫಾರ್ಮುಲಾ PS3P thrice RHCl ಅಂತ ಹೇಳ್ತೀವಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ವಿಲ್ಕಿನ್ಸನ್ಸ್ ಕೆಟಾಲಿಸ್ಟನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಹೈಡ್ರೋಜಿನೇಷನ್ ಆಫ್ ಅಲ್ಕೀನ್. ಇದು ಅಪ್ಲಿಕೇಶನ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ ಅಂತ ಹೇಳಿ ಇನ್ ಯುವರ್ NCERT ಇಟ್ ಈಸ್ ದೇರ್. ಪ್ಲೀಸ್ ರೀಡ್ ದಟ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಮಿಸ್ ಇಟ್. ಫಿಫ್ತ್ ಒನ್, coordination number and oxidation number of X in the following compound. See, X ಯಾವುದಾದ್ರೂ ಒಂದು ಇಟ್ಕೊಳ್ಳೋಣಂತೆ. ಸೊ coordination number first you can calculate. So 5 here. So monodentate ligand, here it is also monodentate ligand, total 1, which means 6. So 6 should be the answer. Out of 4, 3 and 4, 1 is the answer. Then oxidation state you calculate X.
SO4 is 2 minus NS3 is 0, right? Total charge is 0, right? So x minus 2 equal to 0, so x is equal to plus 2. So the answer for this question is 2 and 6. So third one is the answer. The number of unpaired electron calculated in this, ಬಹಳ ಇದು ಎರಡೂ ಕೂಡ ಬೋರ್ಡ್ ಎಕ್ಸಾಮಿಗೆ ಇರುವಂಥದ್ದು. ಬೋರ್ಡ್ ಎಕ್ಸಾಮಿಗೆ ಯಾವ್ಯಾವುದು ಬಂದಿದೆ ಅದನ್ನು ಪರ್ಫೆಕ್ಟಾಗಿ ಫಾಸ್ಟಾಗಿ ಹೇಳೋದಕ್ಕೆ ಟ್ರೈ ಮಾಡಿ, ರೈಟ್? ಬೋರ್ಡ್ ಎಕ್ಸಾಮ್ ಬಂದಿದೆ ಇದು, ಹೌದಾ? ಸೊ NS3 ಸ್ಟ್ರಾಂಗ್ ಲಿಗ್ಯಾಂಡ್, ಎಲೆಕ್ಟ್ರಾನ್ ಪೇರಪ್ ಆಗ್ತದೆ, N is equal to 0 ಹಿಯರ್, ಕರೆಕ್ಟಾ? ಸೊ CO is in CO3 plus state ಹಿಯರ್, CO3 plus state. ಬಟ್ ವೀಕ್ ಲಿಗ್ಯಾಂಡ್ ಇರೋದಕ್ಕೆ 3+ ಪೇರ್ ಆಗೋದಿಲ್ಲ. 3+ ಅಂತಂದರೆ 3d6 ಸಿಸ್ಟಮ್, 3d6 ಅಂತಂದರೆ 4 ಅನ್ಪೇರ್ಡ್. ಸೊ 0 and 4 is the answer. ಸೊ 6 1 the answer for this question is 4. ಬಹಳ ಸಿಂಪಲ್. ಅಂದರೆ ಇಂಥ ಕ್ವಶನ್ ಬಂದಾಗ ಹೌ ಮಚ್ ಫಾಸ್ಟ್ ಯು ವಿಲ್ ರೀಕಲೆಕ್ಟ್ ದ ಕಾನ್ಸೆಪ್ಟ್ ಆ್ಯಂಡ್ ಅಪ್ಲೈ ಹಿಯರ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರಿಮೆಂಬರ್ ದಟ್. 7th one, NiCN4 MnBr4 COF6. ಇಲ್ಲೂ ಕೂಡ ನೋಡಿ, ಇದು ನಮ್ಮ ಸಿಲೆಬಸ್ಸಿಗಿದೆ, ಇದು ನಮ್ಮ ಸಿಲೆಬಸ್ಸಿಗೆ ಅಂದರೆ ಬೋರ್ಡ್ ಸಿಲೆಬಸ್ಸಿಗಿದೆ, ಇದು ಮಾತ್ರ ಎಕ್ಸ್ಟ್ರಾ ನಮಗೆ, ಹೌದಾ? ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ. ಇದು ನಾವು ನೋಡಿದ ತಕ್ಷಣ ಹೇಳ್ಬೋದು ಕಾನ್ಫಿಗರೇಷನ್ ಆಫ್ ದಿಸ್ ಈಸ್, ಅಂದರೆ ಹೈಬ್ರಿಡೈಸೇಷನ್ ಆಫ್ ದಿಸ್ ಈಸ್ DsP2 ಅಂತಂದರೆ 3 ಆಪ್ಷನ್ ಕೊಟ್ಟಿದ್ದಾರೆ, ಹೌದಾ? ಸೊ MnBr4 3 ಕಡೆ sp3 ಅಂತ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಎಟ್ ಆಲ್, ಇದನ್ನು ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. COF6 ನೋಡಿ, ನಮ್ಗೆ ಗೊತ್ತಿದೆ ಇದು sp3d2 ವೀಕ್ ಲಿಗ್ಯಾಂಡ್, ಹೌದಾ? sp3d2 ಕೊಟ್ಟಿದ್ದಾರೆ, ರೈಟ್? ಈಗ ಸ್ಟ್ರಕ್ಚರ್ ನೋಡಿ, DsP2 ಅಂತಂದರೆ ಟೆಟ್ರಾಹೈಡ್ರಲ್, ಕರೆಕ್ಟಾ? ರಾಂಗ್, ಬಿಕಾಸ್ sp3 ಇಸ್ ಟೆಟ್ರಾಹೈಡ್ರಲ್. ಅಂದರೆ ಈ ಆಪ್ಷನ್ ಆಲ್ರೆಡಿ ಹೋಗಿದೆ, ಇದು ಈಗ ಹೋಯಿತು. ಸೊ ಇದು ನೋಡಿ, ಇದು ಸ್ಕ್ವೇರ್ ಪ್ಲೇನಾರ್ ಕರೆಕ್ಟ್, ಟೆಟ್ರಾಹೈಡ್ರಲ್ ಕರೆಕ್ಟ್, ಆಕ್ಟಾಹೈಡ್ರಲ್ ಕರೆಕ್ಟ್, ಇವೆರಡರಲ್ಲೂ ಇವಷ್ಟು ಕರೆಕ್ಟ್ ಇದೆ. ಇದು ಕರೆಕ್ಟು. ಮುಂದೆ ನೋಡ್ತಾ ಹೋಗಿ, DsP2 ಇದ್ದರೆ 5.9 ಅಂತ ಹೇಳ್ತಾರೆ, ಕರೆಕ್ಟಾ? ನೋಡ್ತಾ ಹೋಗಿ, DsP2 ಅಂದರೆ ಡಯಾಮ್ಯಾಗ್ನೆಟಿಕ್ ಇದು, ಹೌದಾ? ಡಯಾಮ್ಯಾಗ್ನೆಟಿಕ್ ನಮ್ಗೆ ಗೊತ್ತಿದೆ. ಡಯಾಮ್ಯಾಗ್ನೆಟಿಕ್ ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟು? 0 ಅಂದ್ರೆ ಆನ್ಸರ್ ಏನು? 0. ಸೊ ರೈಟ್. ಸೊ ಇದು ನೋಡಿ, ಇದು ಒಂದು ಆನ್ಸರ್ ಗೊತ್ತಾಗ್ಬಿಡುತ್ತೆ ಆನ್ಸರ್ ಶುಡ್ ಬಿ 4. ಗೋ ಟು ನೆಕ್ಸ್ಟ್ ಕ್ವಶನ್. ಬಟ್ ಸಾಲ್ವ್ ಮಾಡ್ತಾ ಇದ್ದಾಗ ಈ ಆಪ್ಷನ್ ನೋಡಿ 5.9 ಅಂತಿದೆ, ಕರೆಕ್ಟಾ? ನೋಡಿ sp3 ಹೈಬ್ರಿಡೈಸೇಷನ್ ಇದೆ, ಹೇಗೆ ಬರ್ತದೆ ಇದು? ಜಸ್ಟ್ ಯು ಥಿಂಕ್, Mn is 2+, Mn2+ means 3d5 ಸ್ಟೇಟ್, ಪೇರ್ ಆಗೋದಿಲ್ಲ ಬಿಕಾಸ್ ವೀಕ್ ಲಿಗ್ಯಾಂಡ್. ಸೊ ಹೆನ್ಸ್ 5.9 ಇಸ್ ಕರೆಕ್ಟ್, ನೋ? 5 ಅನ್ಪೇರ್ಡ್. ಸೊ 4.9. CO is 3+, CO3+ means 3d6 ಸಿಸ್ಟಮ್, 3d6 ಸಿಸ್ಟಮ್ ಇಲ್ಲೇ ಹೇಳಿದೆ ನಾನು. ಸೊ ಇಲ್ಲೂ ಕೂಡ ಹೇಳಿದೆ, ಯು ಕ್ಯಾನ್ ಸಿ ದಟ್, ಕರೆಕ್ಟಾ? ಇಲ್ಲಿ ಮೇಲ್ಗಡೆ ನೋಡಿ 3d6 ಸಿಸ್ಟಮ್, ರೈಟ್? COF6 3d6 ಅಂತಂದರೆ 4 ಅನ್ಪೇರ್ಡ್, N is equal to 4. 4 ಅಂದರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ 4.9. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 4th one. Then 8th one, the number of ions present in this, important. ಇದು ಬಹಳ ಸಿಂಪಲ್ ಇದೆ ಬಟ್ ಇಂಪಾರ್ಟೆಂಟ್. ರಿಮೆಂಬರ್ 3K++ FeCN6 3- ಎಷ್ಟಾಯ್ತು ಟೋಟಲ್ ಅಯ್ಯಾನು? 3 + 1 4. ದ ಆನ್ಸರ್ ಈಸ್ A. ದೆನ್ ವೆರಿ ಇಂಪಾರ್ಟೆಂಟ್ ಟೈಪ್ ಇದು, ನೀಟ್ ಎಕ್ಸಾಮಿಗೆ ಎಸ್ಪೆಷಲಿ. ಕರೆಕ್ಟ್ ಆರ್ಡರ್ ಆಫ್ ವೇವ್ ಲೆಂತ್ ಅಂತ ಕೇಳಿದ್ದಾರೆ, ವೇವ್ ಲೆಂತ್ ಆಫ್ ಅಬ್ಸಾರ್ಪ್ಷನ್ ಆಫ್ ಗಿವನ್ ಕಾಂಪ್ಲೆಕ್ಸ್, ಹೌದಾ? ಸೊ ಸ್ಟ್ರಾಂಗ್ ಲಿಗ್ಯಾಂಡ್ corresponds to lesser lambda, lesser wavelength. ಸೊ ಸ್ಟ್ರಾಂಗ್ ಲಿಗ್ಯಾಂಡ್ ಕಡಿಮೆ ಲ್ಯಾಂಬ್ಡಾ, ಅಷ್ಟು ನೆನ್ಪಿಟ್ಕೊಳ್ಳಿ. ಸೊ ಈಗ ಲಿಗ್ಯಾಂಡ್ ಯಾವ್ಯಾವುದಿದೆ ಅಂತ ನೋಡಿ, CN Cl NH3 H2 ಅರೇಂಜ್ ಮಾಡಿಬಿಡೋಣಂತೆ. ಸೊ ಫಸ್ಟು ಸ್ಟ್ರಾಂಗೆಸ್ಟ್ ಯಾವುದು? ಕಾರ್ಬನ್ ಡೋನರ್, ಹೌದಾ? ಕಾರ್ಬನ್ ಡೋನರ್ ಯಾವುದಿರಲಿ? CN. ಸೊ CN ಈಸ್ ಮೋರ್. ದೆನ್ ಬರೋದು NH3 ನೈಟ್ರೋಜನ್ ಡೋನರ್, ಅದಾದಮೇಲೆ ಆಕ್ಸಿಜನ್ ಡೋನರ್ ವಾಟರ್, ಅದಾದಮೇಲೆ ಹ್ಯಾಲೋಜನ್ ಡೋನರ್ Cl. ಸೊ ದಿಸ್ ಈಸ್, ರಿಮೆಂಬರ್, ವಿ ಹ್ಯಾವ್ increasing order strength. So lesser lambda, this is more ಅಂದರೆ ಲೆಸ್ ಲ್ಯಾಂಬ್ಡಾ. CN is ಲೆಸ್ ಇರಬೇಕು, ಹೌದಾ? CN ಲೀಸ್ಟ್ ಇರಬೇಕು. CN ಲೀಸ್ಟ್ ಎಲ್ಲಿದೆ ನೋಡಿ, ಲೀಸ್ಟ್ ಈಕ್ವಲ್ ಟು ಇದೆ ಅಂತ ಆನ್ಸರ್ ಆಗೋದಿಲ್ಲ. ಲೀಸ್ಟ್ ನೋಡಿ, ಲೀಸ್ಟ್ ಈ CN Cl H2, ಲೀಸ್ಟ್ ಈ CN. ಆನ್ಸರ್ ಯಾವುದಾಗಬೇಕಾದ್ರೆ? ವೆರಿ ಇಂಪಾರ್ಟೆಂಟ್, ವೆರಿ ಸಿಂಪಲ್, B ಶುಡ್ ಬಿ ದ ಆನ್ಸರ್. ಕರೆಕ್ಟಾಗಿ ಇಲ್ಲಿ ಹೇಗೆ ಅಂತಂದರೆ ಆ ಕಾನ್ಸೆಪ್ಟನ್ನು ಕ್ಯಾಚ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಕ್ಯಾಚ್ ಹೋಲ್ಡ್ ದ ಕಾನ್ಸೆಪ್ಟ್ ಸೊ ದಟ್ ಯು ಕ್ಯಾನ್ ಟೆಲ್ ದ ಆನ್ಸರ್ ವೆರಿ ಈಸಿಲಿ. 10th one, the d orbital which are stabilized in octahedral magnetic field are, see stabilized ಅಂತಂದರೆ ಲೆಸ್ ಎನರ್ಜಿ, octahedral ಲೆಸ್ ಎನರ್ಜಿ ಯಾವುದು? dxy, dyz, dzx. So the answer for this question is C. Next, CONS3 4 times NO2 twice Cl exhibit. ನೋಡಿ ಇಲ್ಲಿ CONS3 4 times NO2 twice Cl exhibit ಯಾವ ಟೈಪ್ ಐಸೋಮರ್ ಅಂತ ನೋಡಿ. ಲಿಂಕೇಜ್ ಫಸ್ಟ್ ಥಿಂಕ್ ಮಾಡಿ, ಲಿಂಕೇಜ್ ಆಗ್ತದಾ? ಎಸ್, ಡೆಫಿನೆಟ್ಲಿ. ಯಾಕಂದರೆ NO2 ಈಸ್ ಆಂಬಿಡೆಂಟೆಡ್ ಲಿಗ್ಯಾಂಡ್, ಒಂದು ಕಡೆ NO2 ಒಂದು ಕಡೆ ONO ಆಗ್ತದೆ. ಸೊ ಲಿಂಕೇಜ್ ಇಸ್ ಪಾಸಿಬಲ್.
ದೆನ್ ಯು ಸಿ ಜಾಮೆಟ್ರಿಕಲ್ ಪಾಸಿಬಿಲಿಟಿ ಇದೆ, ಚೆಕ್ ಮಾಡಿ. ಜಾಮೆಟ್ರಿಕಲ್ ಪಾಸಿಬಿಲಿಟಿ ಇದೆಯಾ? ಎಸ್. NH3 4 ಟೈಮ್ಸ್ NO2 ಟ್ವೈಸ್ ಅಂತಂದರೆ ಯು ಕ್ಯಾನ್ ರೈಟ್ ಸಿಸ್ ಆ್ಯಂಡ್ ಟ್ರಾನ್ಸ್, ಹೌದಾ? ಸಿಸ್ ಆ್ಯಂಡ್ ಟ್ರಾನ್ಸ್ ಬರೀಬೋದಾ? ಸೊ ಎಸ್, ಜಾಮೆಟ್ರಿಕಲ್ ಇಸ್ ಪಾಸಿಬಲ್, ಜಾಮೆಟ್ರಿಕಲ್ ಪಾಸಿಬಲ್, ಜಾಮೆಟ್ರಿಕಲ್ ಪಾಸಿಬಲ್. ಸೊ ಇದಾಗೋದಿಲ್ಲ, ಬಿಟ್ಬಿಡೋಣಂತೆ. ಅಯೋನೈಸೇಷನ್ ಇದೆ. ದೆನ್ ಆಪ್ಟಿಕಲ್ ಆರ್ ಅಯೋನೈಸೇಷನ್, ಎರಡು ಆಪ್ಷನ್ ನೋಡಿ. ಆಪ್ಟಿಕಲ್ ಆ್ಯಂಡ್ ಅಯೋನೈಸೇಷನ್ ಎರಡು ಆಪ್ಷನ್. ಆಪ್ಟಿಕಲ್ ತೋರಿಸ್ತದ? ಇಲ್ಲ. ಅಯೋನೈಸೇಷನ್ ತೋರಿಸ್ತದ? ಆಪ್ಟಿಕಲ್ ಯಾಕೆ ತೋರಿಸೋದಿಲ್ಲ? ಬಿಕಾಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ MA4B2 ಟೈಪ್ cannot show optical due to plane of symmetry. ಇದಕ್ಕೆ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಸಿನಾಪ್ಸಿಸ್ ಇದೆ, ಪ್ಲೀಸ್ ಗೋ ಥ್ರೂ ದಟ್. ದ ಲಿಂಕ್ ಇಸ್ ಗಿವನ್ ಇನ್ ದ ಕಮ್ಯುನಿಟಿ ಟ್ಯಾಬ್ ಆ್ಯಂಡ್ ಆಲ್ಸೋ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್, ರಿಮೆಂಬರ್. ಆ್ಯಂಡ್ ಟು ಗೆಟ್ ದಿಸ್ PDF, please join my Telegram channel so that you can get that. Yes, NO2 twice Cl exhibits, right? So ಅಯೋನೈಸೇಷನ್ ಚೆಕ್ ಮಾಡಿ. ಅಯೋನೈಸೇಷನ್ ನೋಡಿ, NO2 ಒಂದು ಹೊರಗಡೆ ಹಾಕಿ Cl ಒಂದು ಕಡೆ ಒಳಗಡೆ ತಗೊಳ್ಳಿ. ಅಯೋನೈಸೇಷನ್ ಪಾಸಿಬಿಲಿಟಿ ಇದೆ. ಸೊ ಅಯೋನೈಸೇಷನ್ ಪಾಸಿಬಿಲಿಟಿ, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಹೈಯೆಸ್ಟ್ ಮೋಲಾರ್ ಕಂಡಕ್ಟಿವಿಟಿ? ಭಾಳ ಇಂಪಾರ್ಟೆಂಟ್ ಇದು. ಹೈಯೆಸ್ಟ್ ಮೋಲಾರ್ ಕಂಡಕ್ಟಿವಿಟಿ ಅಂತಂದರೆ ಮೋರ್ ನಂಬರ್ ಆಫ್ ಅಯಾನ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್, ಮೋರ್ ನಂಬರ್ ಆಫ್ ಅಯಾನ್ಸ್. ಹೈಯೆಸ್ಟ್ ಮೋಲಾರ್ ಕಂಡಕ್ಟಿವಿಟಿ, ಮೋರ್ ನಂಬರ್ ಆಫ್ ಅಯಾನ್ಸ್, ಅದು ಅನ್ನೋದು ಗೊತ್ತಿರಲಿ. ಹಾಗಾದರೆ ಮೋರ್ ನಂಬರ್ ಆಫ್ ಅಯಾನ್ಸ್ ಯಾವುದಾಗ್ತದೆ ನೋಡ್ತಾ ಹೋಗಿ. ಡೈಅಮೈನ್ ಡೈಕ್ಲೋರೈಡ್ ಪ್ಲಾಟಿನಮ್ 2. ಸೊ ಪ್ಲಾಟಿನಮ್ ಡೈಅಮೈನ್ ಡೈಕ್ಲೋರೈಡ್. ಸೊ ದೆರ್ ಈಸ್ ನೋ counter ion here, so hence it will not show. ಅಂದರೆ ಲೆಸ್. ಟೆಟ್ರಾಮೈನ್ ಡೈಕ್ಲೋರೈಡ್ ಕೋಬಾಲ್ಟ್ 3 ಕ್ಲೋರೈಡ್. ಟೆಟ್ರಾಮೈನ್ ನೋಡಿ, ಕೋಬಾಲ್ಟ್, ಟೆಟ್ರಾಮೈನ್ NH3 4 ಟೈಮ್ಸ್, Cl2 ಡೈಕ್ಲೋರೈಡು, ಹೊರಗಡೆ Cl. ಸೊ 3 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಒಂದು Cl ಬರ್ತದೆ. ಸೊ 1 ಇದು ಒಂದು, ಅಂದರೆ ಟೋಟಲ್ 2 ಅಯಾನ್ಸ್. ಇದಕ್ಕೆ 0. ಪೊಟ್ಯಾಷಿಯಮ್ ಹೆಕ್ಸಾಸೈನೋಫೆರ್ರೇಟ್ ಅದರ ಫಾರ್ಮುಲಾ ಏನಾಗ್ತದೆ? ಹೆಕ್ಸಾಸೈನೋಫೆರ್ರೇಟ್ ಇದೆ, K4FeCN6, ರೈಟ್. ಸೊ ವಾಟರ್ದಲ್ಲಿ ಹಾಕಿದಾಗ ಇದು 4 ಬರ್ತದೆ, ಪ್ಲಸ್ ಇದು 1 ಬರ್ತದೆ, ಅಂದರೆ ಟೋಟಲ್ 5 ಬಂತು. ಇದು ಹೆಕ್ಸಾ ಅಕ್ವಾ ಕ್ರೋಮಿಯಂ 3 ಕ್ಲೋರೈಡ್ ಅಂದರೆ Cr H2O 6 ಟೈಮ್ಸ್ Cl3 ಬರ್ತದೆ. ಇದು 3 + 1 4 ಬಂತು, ಇದು 4 ಅಯಾನ್ಸ್. 5 ಈಸ್ ಹೈಯೆಸ್ಟ್, ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. 12th one ಸಿ. 13th ನೋಡಿ. In the complex, in the compound COCl3 5NH3, all Cl shows primary valence only, correct? Idu COCl3 5NH3, what is the possibility? You write that first. So it can show only one possibility, CONH3 5 times Cl2. Why we can write Cl? ಹೊರಗಡೆ ಯಾಕೆ ಬರೆಯೋಂಗಿಲ್ಲ? ರಿಮೆಂಬರ್, cobalt can show either coordination number 4 or coordination number 6, ಹೌದಾ? ಸೊ 6 or 4. 6 ಅನ್ನು ನಾವು ತಗೋತೀವಿ, ಯಾಕಂದರೆ ಇಲ್ಲಿ ನಂಬರ್ ಆಫ್ ಅಯಾನ್ಸ್ ಆರ್ ಮೋರ್. 2 Cl ಔಟ್ಸೈಡ್ ಯಾಕಂದರೆ ಕೋಆರ್ಡಿನೇಷನ್ ನಂಬರ್ 6 ಮಾಡೋದಕ್ಕೆ NH3 5 and 1 Cl is needed. All Cl shows primary valency. Here primary valency, remember, it is +3. Secondary valency, it is total is 6. Satisfied by primary valency always satisfied by, remember, negative ions. Secondary valency always satisfied by ligands. How the negative ions yavyavide illi 2 Cl 1 Cl andre all 3 Cl, remember. Secondary valency is satisfied by 1 Cl and 5 NH3. correct or nodta hogi iga. All Cl shows primary valence, correct or wrong? It is because only one Cl secondary and 2 Cl primary, hence it is wrong. 2 Cl show primary, 1 Cl shows secondary valency, correct? So 2 Cl shows primary, 1 Cl shows secondary. Ardha correct, ಇದು half correct. But next ನೋಡಿ 2 Cl shows primary and 1 Cl shows primary as well as secondary, correct? Yes. ಯಾಕಂದರೆ ಇಲ್ಲಿ ನೋಡಿ, ನನಗೆ ಪ್ರೈಮರಿ ವ್ಯಾಲೆನ್ಸಿ 3 ಇದೆ, ಅದನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ 3 Cl ಬೇಕು. 3 Cl ಹೌ ಕ್ಯಾನ್ ಐ ಟೇಕ್? So 2 from primary and 1 from secondary. ಅಂದರೆ 1 from outside, 1 from inside, 2 from outside. So 1 which is inside, that will satisfy secondary valency also. Because of that reason, you can say answer for this question is C. All Cl show secondary valency is wrong. All Cl show secondary valency is wrong. So I hope you have understood. So very important, C is the answer. Which one of the following is wrongly matched? NiCO4, CO is neutral, no doubt in it, correct. CONH3 4 times 2 plus square planar, exactly correct.
ಇದು ಯಾಕೆ ಸ್ಕಾರ್ಪಿನೋ ಅನ್ನೋದನ್ನು ನಾನು ಇದರಲ್ಲಿ ಹೇಳಿದ್ದೀನಿ ಸಿನಾಪ್ಸಿಸಲ್ಲಿ. ಪ್ಲೀಸ್ ಗೋ ಥ್ರೂ ದಟ್. ಇ ಎ ಎನ್ ರೂಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಒಂದ್ಸಲ ರಿವೈಸ್ ಮಾಡಿಬಿಡ್ತೀನಿ ನೋಡಿ. ಇ ಎ ಎನ್ ಇಸ್ ಈಕ್ವಲ್ ಟು ಅಟಾಮಿಕ್ ನಂಬರ್ ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ಪ್ಲಸ್ 2 ಇಂಟು ಕೋಆರ್ಡಿನೇಷನ್ ನಂಬರ್. ಹೌದಾ? ಸೊ ಅಟಾಮಿಕ್ ನಂಬರ್ ಎಷ್ಟು ಕೋಬಾಲ್ಟ್ದು 27. ಸೊ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಇದ್ರದ್ದು? ಇ ಎನ್ ಇಸ್ ನ್ಯೂಟ್ರಲ್ ಲಿಗ್ಯಾಂಡ್, ಸೊ 3 ಪ್ಲಸ್ 2 ಇಂಟು ಕೋಆರ್ಡಿನೇಷನ್ ನಂಬರ್ ಎಷ್ಟು ಇದರಲ್ಲಿ? 3 2s are 6 ಬಿಕಾಸ್ ಡೈರೆಂಟೆಡ್ ಲಿಗ್ಯಾಂಡ್. 3 2s are 6, ಸೊ ದಟ್ 36 ಫಾಲೋಸ್ ಇ ಎನ್ ರೂಲ್. ಎಸ್, ಕರೆಕ್ಟ್. ಸೊ 3 ಕರೆಕ್ಟ್ ಆದಮೇಲೆ ಇದು ಶುಡ್ ಬಿ ಆನ್ಸರ್. ಹೌದಾ? ಸೊ ಬಟ್ ಸಿ ಎನ್ ಇದೆ, ಇಲ್ಲಿ ಕ್ಯಾಪಿಟಲ್ ಸಿ ಎನ್ ಮಾಡ್ಕೊಳ್ಳಿ ಅಷ್ಟೇ. ಸಿ ಎನ್ ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್. ಎಫ್ ಇ ಇಸ್ ಇನ್ +3 ಆಕ್ಸಿಡೇಷನ್ ಸ್ಟೇಟ್. +3 ಆಕ್ಸಿಡೇಷನ್ ಸ್ಟೇಟ್ ಅಂದರೆ D5 ಸಿಸ್ಟಮ್. ಡೆಫಿನೆಟ್ಲಿ ಇಟ್ ಶುಡ್ ಪೇರ್. ಸೊ sp3d2 is wrong. Hybridization is D2sp3. So the answer for this question is D. The correct order of magnetic movement ಕ್ಯಾಲ್ಕುಲೇಟ್ ಮಾಡೋದಕ್ಕೆ n ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ. ವೆರಿ ಸಿಂಪಲ್. ಸೊ n ವ್ಯಾಲ್ಯೂ ನೋಡ್ತಾ ಹೋಗಿ. mn 2 ಪ್ಲಸ್ CO 2 ಪ್ಲಸ್ Fe plus 2 or 2 plus. Right? But here strong ligand is there, so electron get paired, hence it is n is equal to 0. These two does not pair up. Mn2 plus means 3d5, so n is equal to 5 here. CO2 plus means 3d7, so n is equal to 3 here. So 5 3 0, so the answer is 5 3 0 highest. So answer for this question is A only. Remember, which of the following compound shows optical isomerism? Optical isomerism ಯಾವುದು? So remember, optical isomerism does not shown by coordination number 4 cannot to show. ಇದನ್ನು ನೆನಪಿಟ್ಕೊಳ್ಳಿ, cannot show. So this cannot show, this cannot show. Coordination number 6 can show. In that coordination number 6, remember, in that coordination number 6, MA6 type cannot show. This can show. So the answer for this question is C. Which one of the following complex? Outer orbital complex. ನೋಡ್ತಾ ಹೋಗಿ. ಇದು ನಮಗೆ ಸಿಲೆಬಸ್ ಸಿಗಿದೆ. ವಿ ನೋ ದಟ್ D2sp3 ಹೈಬ್ರಿಡೈಸೇಷನ್ ಇಮ್ಮಿಡಿಯೇಟ್ ಆಗಿ ಹೇಳ್ಬಿಡೋದು. ಇದು ಇಸ್ ನಾಟ್ ದ ಆನ್ಸರ್. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇದೆ. ಹೌದಾ? ಸೊ CO ಇದನ್ನು ನೋಡಿ. ಇದು ನೋಡಿ Fe2 ಪ್ಲಸ್ ಇದೆ. Fe2 ಪ್ಲಸ್ CN ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ. ಸ್ಟ್ರಾಂಗ್ ಲಿಗ್ಯಾಂಡ್ ಅಂತಂದರೆ ಪೇರ್ ಆಗ್ತದೆ. ಇವೆಲ್ಲದರೂ ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ. ಆದರೆ Feದಲ್ಲಿ 2 ಪ್ಲಸ್ ಇರೋದಕ್ಕೆ ಸ್ಟ್ರಾಂಗ್ ಲಿಗ್ಯಾಂಡ್ ಪೇರ್ ಆಗ್ತದೆ. ಸೊ Fe D2sp3. ಸೊ ಇದು MnCN6. ರಿಮೆಂಬರ್ Mn ಪ್ಲಸ್ 2. Mn ಪ್ಲಸ್ 2 D5 ಸಿಸ್ಟಮ್. ಹೌದಾ? Mn ಪ್ಲಸ್ 2 D5 ಸಿಸ್ಟಮ್. D5 ಸಿಸ್ಟಮಲ್ಲಿ 5 ಇದೆ ಈ ರೀತಿ. ಈಗ ಪೇರ್ ಆಗ್ತದೆ. ಪೇರ್ ಆದರೆ ಏನಾಗ್ತದೆ? ಬಿಕಾಸ್ ಸ್ಟ್ರಾಂಗ್ ಲಿಗ್ಯಾಂಡ್. ಪೇರ್ ಆದರೆ 1 2 3 4 5. ಸೊ D2 ಅವೈಲೇಬಲ್. ಸೊ ಹೈಬ್ರಿಡೈಸೇಷನ್ ಇಸ್ D2sp3. ಸೊ ಇಟ್ ಈಸ್ ಆಲ್ಸೋ ನಾಟ್ ದ ಆನ್ಸರ್. ರೈಟ್? ಸೊ ದೆನ್ ಯು ಸಿ NiNH3. Ni is in 2 plus state. Ni 2 plus state ಅಂತಂದರೆ 3d6 ಸಿಸ್ಟಮ್. 1 2 3 4 ಸಾರಿ 3d8 5 6 7 8. ಈಗ NS ಸ್ಟ್ರಾಂಗ್ ಇದೆ ಅಂತ ಇದನ್ನು ಪೇರ್ ಮಾಡಿದರೂ ಕೂಡ ಒಂದೇ ಡಿ ಸಿಗ್ತದೆ. ವಿತ್ 1 D ಇಟ್ ಕೆನಾಟ್ ಫಾರ್ಮ್ ಹೈಬ್ರಿಡೈಸೇಷನ್ D2sp3. ಹೌದಾ? ಸೊ ಹೆನ್ಸ್ ರಿಮೆಂಬರ್ ಇಟ್ ವಿಲ್ ಟೇಕ್ sp3d2. ಸೊ ದಿಸ್ ಈಸ್ ದ ಒನ್ ವಿಚ್ ಈಸ್ sp3d2 ಹೈಬ್ರಿಡೈಸೇಷನ್. sp3d2 ಅಂದರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇದು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಕಾಂಪ್ಲೆಕ್ಸ್ ಇದು Ni. ಆ್ಯಂಡ್ CFTದಲ್ಲಿ ಇನ್ನು ಸಿನಾಪ್ಸಿಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್. CFTದಲ್ಲಿ ರಿಮೆಂಬರ್ ನಿಕೆಲ್ D8 ಸಿಸ್ಟಮ್ will never differentiate between weak and strong ligand. ಸೊ ಎಲ್ಲದೂ ವೀಕ್ ಲಿಗ್ಯಾಂಡ್ ಅಂತಲೇ ಆ್ಯಕ್ಟ್ ಆಗ್ತದೆ ಇಲ್ಲಿ. ಹೌದಾ? D8 ಸಿಸ್ಟಮಲ್ಲಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ರಿಮೆಂಬರ್ ದ್ಯಾಟ್. ದೆನ್ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಮ್ ಇನ್ ಕ್ರೋಮಿಯಮ್. ಸಿ ವೆರಿ ಸಿಂಪಲ್. X. NH3 is neutral 0. ಸೊ Cl is -2 is equal to +1 is equal to +1. ಸೊ X is equal to +3. ಆನ್ಸರ್ ಇಸ್ ಎ. ಒಂದೊಂದು ಸಾರಿ ಇಷ್ಟು ಈಸಿನೂ ಕೇಳಿಬಿಡ್ತಾರೆ ಕ್ವೆಶನ್ಸನ್ನು. ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕೇಳ್ಬೋದು, ನಮ್ಮ ಕಾನ್ಸೆಪ್ಟ್ ಬೇಸಿಕ್ ಸ್ಟ್ರಾಂಗ್ ಇರಬೇಕು ಅಷ್ಟೇ. ದಟ್ ಈಸ್ ದ ಒನ್ ವಿ ಹ್ಯಾವ್ ಟು ಬಿಲೀವ್. ದೆನ್ ಹೌ ಮೆನಿ EDTA ಮಾಲಿಕ್ಯೂಲ್ ಆರ್ ರಿಕ್ವೈರ್ಡ್ ಟು ಮೇಕ್ ಎನ್ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್ ವಿತ್ Ca2+? ಆಕ್ಟಾಹೈಡ್ರಲ್ ಮಾಡಬೇಕು. EDTA ಯಾವ ಡೆಂಟೇಟ್ ಇದು? ಹೆಕ್ಸಾಡೆಂಟೇಟ್. ಹೌದಾ? ಹೆಕ್ಸಾಡೆಂಟೇಟ್. 1 ಲಿಗ್ಯಾಂಡ್ ಕ್ಯಾನ್ ಫಾರ್ಮ್ 6 ಬಾಂಡ್. ಆಕ್ಟಾಹೈಡ್ರಲ್ ಮಾಡೋದಕ್ಕೆ ಎಷ್ಟು ಬಾಂಡ್ ಬೇಕು ನಮಗೆ? ಸೊ 6 ಬಾಂಡ್ಸ್. ಹೌದಾ? ಒಂದೇ ಲಿಗ್ಯಾಂಡ್ 6 ಬಾಂಡನ್ನು ಮಾಡ್ತಾ ಇದೆ ಅಂತಂದರೆ ಯಾಕೆ ವರಿ ಮಾಡ್ಕೋಬೇಕು? ಆನ್ಸರ್ ಒಂದೇ ಆಗ್ತದೆ. ಹೌದಲ್ಲೋ? ಆನ್ಸರ್ ಶುಡ್ ಬಿ ಬಿ. ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ಶೋ ಹೈಯೆಸ್ಟ್ CFSE? ಹೈಯೆಸ್ಟ್ CFSE. ರಿಮೆಂಬರ್ CFSE ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ಲಿಗ್ಯಾಂಡ್ಸ್. ಅಂದರೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋದಾಗೆ CFSE ಜಾಸ್ತಿ ಆಗ್ತದೆ. ಔಟ್ ಆಫ್ ಆಲ್ ದೀಸ್ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ಯಾವ್ದು ಜಾಸ್ತಿ? ಕಾರ್ಬನ್ ಡೋನಾರ್ CN ಜಾಸ್ತಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ.
ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ವ್ಯಾಲ್ಯೂ ಆಫ್ CrCO6 ಇಸ್ CrCO6 ನೋಡಿ CrCO6 ಅಂತ ಹೇಳಿದ್ದಾರೆ. ಸೊ CR ಇಸ್ ಇನ್ ಝೀರೋ ಆಕ್ಸಿಡೇಷನ್ ಸ್ಟೇಟ್, ಯಾಕಂದರೆ ಇಲ್ಲಿ ಕಾರ್ಬೋನ್ ಇಲ್ಲಿದೆ ಆ್ಯಂಡ್ ಔಟ್ಸೈಡ್ ದ ಚಾರ್ಜ್ ಇಸ್ ಝೀರೋ ಇದೆ. ಸೊ CR ಝೀರೋ ಆಕ್ಸಿಡೇಷನ್ ಸ್ಟೇಟ್ ಅಂದರೆ 3d5 4s1. ಸೊ 3d5 4s1 ಅಂತಂದರೆ ಸೊ 1 2 3 4 5 4s ಅಲ್ಲಿ 1. ಸೊ CO ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್, ಹೌದಾ, ಪೇರ್ ಆಗ್ತದ ಅಂತಂದರೆ ಈ ಕೇಸ್ ಒಳಗೆ ರಿಮೆಂಬರ್, ಸೊ ಇದು ಇಲ್ಲಿ ಪೇರ್ ಆಯಿತು, ಹೌದಾ, ಇದು ಇಲ್ಲಿ ಪೇರ್ ಆಯಿತು, ಇಲ್ಲಿ ಇವೆರಡು ಇಲ್ಲಿ ಹೋಯಿತು, ಇಲ್ಲಿ ಪೇರ್ ಆಯಿತು, ಇದು ಮತ್ತು ಇದು ಸೇರಿ ಇಲ್ಲಿ ಪೇರ್ ಆಯಿತು. ಅಂದರೆ ಏನು ಉಳಿತು ಇಲ್ಲಿ D2sp3 ಉಳಿತು, ಹೌದಾ, ಅಂದರೆ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ರಿಮೆಂಬರ್ ದ್ಯಾಟ್. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಅನ್ ಆಪ್ಟಿಕಲ್ ಐಸೋಮರ್. ಆಪ್ಟಿಕಲ್ ಐಸೋಮರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟಾಗಿ ನೋಡಿ, ಆಪ್ಟಿಕಲ್ ಐಸೋಮರ್ ತೋರಿಸಬೇಕು ಅಂತಂದ್ರೆ ವಿಚ್ ಶುಡ್ ಹ್ಯಾವ್ ನೋ ಪ್ಲೇನ್ ಆಫ್ ಸಿಮೆಟ್ರಿ. ಪ್ಲೇನ್ ಆಫ್ ಸಿಮೆಟ್ರಿ ಇರಬಾರ್ದು. ನೋಡ್ತಾ ಹೋಗಿ, ಪ್ಲೇನ್ ಆಫ್ ಸಿಮೆಟ್ರಿ NS3 ಟ್ವೈಸ್ ಒಂದು, ಇದು ಪ್ಲಸ್ ಇನ್ನೊಂದು ಅಂತಂದರೆ ಕೋಆರ್ಡಿನೇಷನ್ ನಂಬರ್ 4 ಇಟ್ ಕ್ಯಾನಾಟ್ ಶೋ. ಇಟ್ ಈಸ್ ಕೋಆರ್ಡಿನೇಷನ್ ನಂಬರ್ 4 ಇಟ್ ಕ್ಯಾನಾಟ್ ಶೋ. ಇಟ್ ಈಸ್ ಕೋಆರ್ಡಿನೇಷನ್ ನಂಬರ್ 4 ಇಟ್ ಕ್ಯಾನಾಟ್ ಶೋ, ರೈಟ್. ಈ ಕೋಆರ್ಡಿನೇಷನ್ 6 ಪ್ಲೇನ್ ಆಫ್ ಸಿಮೆಟ್ರಿ ಇರಬಾರ್ದು. ಪ್ಲೇನ್ ಆಫ್ ಸಿಮೆಟ್ರಿ ಇರಬಾರ್ದು ಅಂತಂದರೆ ರಿಮೆಂಬರ್ ದಿಸ್ ಕ್ಯಾನ್ ಶೋ. ಯಾಕೆ? ಬಿಕಾಸ್ ಹಿಯರ್ ಯು ಕ್ಯಾನ್ ಸಿ CO NS3 EN C ಇವೆರಡು ಸೇರಿಸಿ EN, ರೈಟ್. ಸೊ ಇದರೊಳಗೆ ಮತ್ತೆ ಔಟ್ ಆಫ್ ದಿಸ್ ರಿಮೆಂಬರ್ ಸಿಸ್ ಕ್ಯಾನ್ ಶೋ ಬಟ್ ಟ್ರಾನ್ಸ್ ಕ್ಯಾನಾಟ್ ಶೋ. ಸೊ ಇಲ್ಲಿ ನಾವು ಮೆನ್ಷನ್ ಮಾಡಿಲ್ಲ ಅಂದರೆ ಸಿಸ್ ಅಂತ ಅಂದ್ಕೊಳ್ಳಂತೆ, ಹೌದಾ. ಸೊ ಸಿಸ್ ಕ್ಯಾನ್ ಶೋ ಬಟ್ ದಿಸ್ ಕ್ಯಾನಾಟ್ ಶೋ. ಯಾಕೆ ಇದು ತೋರಿಸೋದಿಲ್ಲ ಅಂದರೆ ದೆರ್ ಇಸ್ ಅ ಪ್ಲೇನ್ ಆಫ್ ಸಿಮೆಟ್ರಿ. ಹೇಗೆ ನೋಡಿ, CO S2O EN ಸೇರಿ ಹೀಗೆ ಇದು ನೋಡಿ, ಹಾಫ್ ಕಟ್ ಮಾಡಿ ದೆರ್ ಇಸ್ ಅ ಪ್ಲೇನ್ ಆಫ್ ಸಿಮೆಟ್ರಿ. ಸೊ ಇಟ್ ಕ್ಯಾನಾಟ್ ಶೋ. ಸೊ ದ ಆನ್ಸರ್ ಇಸ್ C. ರಿಮೆಂಬರ್ ದ್ಯಾಟ್. ವಿಚ್ ಆರ್ ದ ಫಾಲೋವಿಂಗ್ ಹ್ಯಾಸ್ ಅನ್ ಆಪ್ಟಿಕಲ್ ಐಸೋಮರ್. ನೋಡಿ ಒನ್ಸ್ ಅಗೇನ್, ಆಪ್ಟಿಕಲ್ ಐಸೋಮರಿಸಮ್ ಎರಡು ಕಂಡೀಷನ್, ಕೋಆರ್ಡಿನೇಷನ್ ನಂಬರ್ ಕ್ಯಾನಾಟ್ ಶೋ, ಪ್ಲೇನ್ ಆಫ್ ಸಿಮೆಟ್ರಿ ಕ್ಯಾನಾಟ್ ಶೋ, ರೈಟ್, ಇರಬಾರ್ದು, ರೈಟ್. ಸೊ COEN ಥ್ರೈಸ್ ವಿಚ್ ಕ್ಯಾನ್ ಶೋ ಬಿಕಾಸ್ ಯಾವಾಗ ಡೈಡೆಂಟೆಡ್ ಲಿಗ್ಯಾಂಡ್ 3 ಇರ್ತದೆ, ಪ್ಲೇನ್ ಆಫ್ ಸಿಮೆಟ್ರಿ ಇರೋದಿಲ್ಲ, ರೈಟ್. ಸೊ ದೆನ್ ಯು ಕ್ಯಾನ್ ಸಿ ಇಲ್ಲಿ ವಿಚ್ ಕ್ಯಾನ್ ಶೋ ಅಂತಲೇ ಬೇಕು, ಹೌದಾ. ವಿಚ್ ಕ್ಯಾನ್ ಶೋ ಅಂದ್ರೆ ಆನ್ಸರ್ ಏನೋ ಬಂದುಬಿಡ್ತದೆ. ಯಾಕಂದರೆ ಇದರಲ್ಲಿ ನೋಡಿ ಕೋಆರ್ಡಿನೇಷನ್ ನಂಬರ್ 4 ಬರ್ತದೆ, ತೋರಿಸೋದಿಲ್ಲ. ಕೋಆರ್ಡಿನೇಷನ್ ನಂಬರ್ 6 ಇದೆ ಆ್ಯಂಡ್ ಇದು ಮೇಲಿನದು ಎಕ್ಸಾಂಪಲ್ ನೋಡಿ, CO S2 4 times EN. ಇಲ್ಲಿ ಆಲ್ರೆಡಿ ಹೇಳಿದೆ ಪ್ಲೇನ್ ಆಫ್ ಸಿಮೆಟ್ರಿ ಇದೆ ಅಂತೇಳಿ. ಸೊ ಇಟ್ ವಿಲ್ ನಾಟ್ ಶೋ. ಸೊ ಆನ್ಸರ್ ಇಸ್ ಎ. ದ ಕಾಂಪೌಂಡ್ ದಟ್ ಎಕ್ಸಿಬಿಟ್ ಜಾಮೆಟ್ರಿಕಲ್ ಐಸೋಮೆರಿಸಮ್ ಆರ್. ಒನ್ಸ್ ಅಗೇನ್ ಜಾಮೆಟ್ರಿಕಲ್ ಐಸೋಮೆರಿಸಮ್ ಆರ್. ಹಿಯರ್ ಕೋಆರ್ಡಿನೇಷನ್ ನಂಬರ್ 4 ತೋರಿಸ್ತದೆ, 6 ತೋರಿಸ್ತದೆ, ಅದಕ್ಕಾಗಿ ನಮಗೆ ಪ್ರಾಬ್ಲಮ್ ಇಲ್ಲ. ಬಟ್ ರಿಮೆಂಬರ್ ದಿಸ್ ಒನ್ ಕೆನಾಟ್ ಶೋ. ಯಾಕಂದರೆ EN ಇದೆ, ನಾ ಇದನ್ನು ಸ್ಟ್ರಕ್ಚರ್ ಬರೆದಾಗ ಈ ರೀತಿ ಬರ್ತದೆ. ಸೊ ಇಲ್ಲಿ EN ಬರ್ತದೆ, ಇಲ್ಲಿ CL. ಹಿಯರ್ ಯು ಕೆನಾಟ್ ಐಡೆಂಟಿಫೈ ವಿಚ್ ಈಸ್ ಸೇಮ್ ಸೈಡ್ ಅಪೋಸಿಟ್ ಸೈಡ್. ಸೊ ಇಟ್ ಡಸ್ ನಾಟ್ ಶೋ. ಆ್ಯಂಡ್ ಹಿಯರ್ ಆಲ್ಸೋ ಇಟ್ ಕೆನಾಟ್ ಶೋ. ಆಲ್ವೇಸ್ ರಿಮೆಂಬರ್, ಡೈಡೆಂಟೇಟ್ 2 ಲಿಗ್ಯಾಂಡ್ ಇದ್ದರೂ ಕೂಡ ಸಿಮೆಟ್ರಿಕಲ್ ಲಿಗ್ಯಾಂಡ್ ಇದೆ, ಇಟ್ ಕೆನಾಟ್ ಶೋ. ದಿಸ್ ಕ್ಯಾನ್ ಶೋ, ಸಿಸ್ ಆ್ಯಂಡ್ ಟ್ರಾನ್ಸ್ ಇಟ್ ಕ್ಯಾನ್ ಶೋ, ರೈಟ್. PT EN twice CL2, so this can show. And PT NS3 twice CL2, it can show. So 3 and 4 it can show. So the answer for this question is D. Last one, ionization isomerism CrH2 4 times Cl NO2 Cl. Ionization isomerism ಏನು ಮಾಡ್ತೀವಿ, ಒಂದು ಹೊರಗಡೆ ಒಂದು ಒಳಗಡೆ. ಯಾವುದನ್ನು ಒಳಗಡೆ, ಆಲ್ರೆಡಿ Cl ಇದೆ, ಇಟ್ ಕ್ಯಾನಾಟ್. H2O ನ್ಯೂಟ್ರಲ್, ವಿಟ್ ಕ್ಯಾನಾಟ್. ಬಟ್ NO2 ಒಳಗಡೆ, ಹೊರಗಡೆ, Cl ಒಳಗಡೆ. ಯಾವ್ದು ಆನ್ಸರ್ ಯಾವ್ದು ನೋಡಿ ಇಲ್ಲಿ, CrH2 4 times Cl2. ಸೊ NO2, Cl ಒಳಗಡೆ ಬಂದ Cl2 ಆಯಿತು, NO2 ಹೊರಗಡೆ ಹೋಯ್ತು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ B. Like this, we have finished 25 questions. Almost from this chapter, almost I have solved 75 questions. So 75 questions. Like this, many questions I am going to solve. ನೀವು ಯೂಟ್ಯೂಬಲ್ಲಿ ಅದು ಕನ್ನಡದಲ್ಲಿ ಯು ಕ್ಯಾನ್ ಸಿ ಕ್ರಾಸ್ ಚೆಕ್, ಈವನ್ ಹಿಂದಿ ಆಲ್ಸೋ ಯು ಕ್ಯಾನ್ ಕ್ರಾಸ್ ಚೆಕ್. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, 75 ಕ್ವಶನ್ ಒಂದೊಂದು ಚಾಪ್ಟರ್ದಲ್ಲಿ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ಈ ರೀತಿ 75 ಒಂದು 10, 15, 20, 25 ಸಾಲ್ವ್ ಮಾಡ್ತಾರೆ. ಬಟ್ ನಿಮಗೆ 3 ಪಾರ್ಟನ್ನು ಮಾಡಿ ಇಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಅಂತಂದರೆ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಬೈ clicking subscribe button if you are not subscribed. Yes, thank you. Have a nice day.